ನಮಸ್ತೆ. ಇವತ್ತು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಕಡಲೆ ಮಸಾಲ ತುಂಬಾ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬರೋಣ. ಗಾಯ್ಸ್, ಮೈ ನೇಮ್ ಇಸ್ ವಾಸು ಅಂಡ್ ವೆಲ್ಕಮ್ ಟು ವಿಕೆ ಕಿಚನ್. ಈ ಕಡಲೆ ಮಸಾಲಕ್ಕೆ ಮೊದಲನೇದಾಗಿ ಒಂದು 200 ಗ್ರಾಮ್ ನೆಲಗಡಲೆ ತೊಗೊಂಡಿದ್ದೀನಿ. ಅದನ್ನು ನೀರಿಗೆ ಹಾಕ್ಬಿಟ್ಟು ನೀಟಾಗಿ ತೊಳೆದಿಟ್ಟಾದ ನಂತರ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳುವ. ಒಂದು ಬೌಲಿಗೆ 200 ಗ್ರಾಮ್ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ. ಆಮೇಲೆ ಇಂಗು ಒಂದು ಅರ್ಧ ಟೇಬಲ್ ಸ್ಪೂನ್. ಇಂಗು ಆಪ್ಷನಲ್ಲ, ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಮತ್ತು ಕಲರ್ ನಿಮಗೆ ರೆಡ್ ಕಲರ್ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಒಮ್ಮೆ ಅದು ಗಂಟೆಲ್ಲ ಹೋಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡುವ. ಸೊ ಇದಾದ ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು. ಒಂಚೂರು ಗಂಟಿರಬಾರ್ದು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಿಕ್ಸ್ ಆದ ನಂತರ ತೊಳೆದಿಟ್ಟಿರೋಂಥ ಕಡಲೆಕಾಯಿ ಹಾಕಬೇಕು. ಹಾಕ್ಬಿಟ್ಟು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಮಸಾಲೆಲ್ಲ ಅದಕ್ಕೆ ನೀಟಾಗಿ ಹಿಡಿಬೇಕು. ನೋಡುವಾಗ ಕಡಲೆಕಾಳಿಗೆ ಮಸಾಲೆ ಹಿಡ್ದಿಲ್ಲ ಅಂತ ಅನಿಸುತ್ತೆ, ಬಟ್ ಎಣ್ಣೆಗೆ ಹಾಕಿದ ಮೇಲೆಲ್ಲ ಸರಿ ಆಗುತ್ತೆ. ಸೊ ಈಗ ಒಂದು ಬಾಣಲಿಗೆ ಎಣ್ಣೆ ಕಾಯಿ ಇಟ್ಕೊಂಡಿದ್ದೀನಿ. ಎಣ್ಣೆ ನೀಟಾಗಿ ಕಾಯ್ದ ನಂತರ ಒಂದು ಸೈಡು ನೀರು ಇಟ್ಕೊಂಡಿರ್ಬೇಕು. ಯಾಕಂದರೆ ಕೈ ನೀರಿಗೆ ಎದ್ದೆದ್ದು ಹಾಕಬೇಕಾಗುತ್ತೆ, ಇಲ್ಲಾಂದರೆ ಕೈಗೆಲ್ಲ ಮಸಾಲ ಅಂಟ್ಕೊಳ್ಳುತ್ತೆ. ಈಗ ಎಣ್ಣೆ ಕಾಯ್ದ ನಂತರ ಕಡಲೆಕಾಳನ್ನು ಈ ರೀತಿ ನಿಧಾನಕ್ಕೆ ಒಂದೊಂದು ಸೈಡಲ್ಲೇ ಬಿಡ್ತಾ ಹೋಗ್ಬೇಕು. ಕರೆಕ್ಟ್ ಸ್ಪ್ರೆಡ್ ಮಾಡಿ ಬಿಡ್ಬೇಕು, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ನೋಡಿ, ಈಗ ಸ್ವಲ್ಪ ಅಂಟ್ಕೊಂಡಿದೆ, ಅದನ್ನು ಬಿಡಿಸ್ಬೋದು. 1-2-3 ಅಂಟ್ಕೊಳ್ತವೆ, ತೊಂದರೆ ಇಲ್ಲ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇರಬೇಕು. ಅದೇ ರೀತಿ ಬಿಡ್ತಾ ಬನ್ನಿ. ಮಳೆಗಾಲ ಟೈಮಿಗೆ ಈ ಸ್ನ್ಯಾಕ್ಸು ನಾವು ಹೊರಗಡೆ ತಿಂಡಿ ತರ್ತೀವಿ, ಅದನ್ನು ಆರಾಮಾಗಿ ಮನೇಲಿದ್ದಾಗಲೇ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿರುತ್ತೆ. ಎಲ್ಲ ಮನೆಯವರೆಲ್ಲ ಕೂತ್ಕೊಂಡು ಸಂಜೆ ಹೊತ್ತಿಗೆ ಚಹಾ ಒಟ್ಟಿಗೆ ಆರಾಮಾಗಿ ಕೂತ್ಕೊಂಡು ತಿಂತಾ ಇರ್ಬೋದು. ಈಗ ಊರಲ್ಲೆಲ್ಲ ಮಳೆ ಸ್ಟಾರ್ಟ್ ಆಗಿದೆ, ಒಳ್ಳೆ ಚೆಂದ ಆಗ್ತದೆ. ಈಗ ಸ್ಟವ್ ಆಫ್ ಮಾಡಿದ ನಂತರ ಆ ಎಣ್ಣೆ ಇದೆಯಲ್ಲ, ಆ ಎಣ್ಣೆಗೆ ಕರಿಬೇವಿನ ಸೊಪ್ಪು ಹಾಕಬೇಕು. ಮೊದಲೇ ಬೇಯಿಸಿ ತೆಗೆದಿಟ್ಟಿರುವಂತಹ ಕಡಲೆಕಾಳಿಗೆ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಿಯಾದಂಥ ಮಸಾಲ ಕಡಲೆ ರೆಡಿ ಆಗಿದೆ. ಕಾಫಿ ಜೊತೆನೋ ಟೀ ಜೊತೆನೋ ಆರಾಮಾಗಿ ತಿಂತ ಕೂತ್ಕೋಬೋದು ಸಂಜೆ ಮಳೆ ನೋಡ್ತಾ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸಬ್ರು ನಮ್ಮ ಚಾನಲ್ಗೆ ಯಾರಾದರೂ ಬಂದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಬರುವ ಮುಂದಿನ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಮುಂದಿನ ವೀಡಿಯೋದೊಂದಿಗೆ ಹೊಸ ರೆಸಿಪಿಯೊಟ್ಟಿಗೆ ಮೀಟ್ ಆಗೋಣ. ಅಲ್ಲಿವರೆಗೂ